ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಬಟರ್ ಮಸಾಲನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ ಬನ್ನಿ. 2 ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿದೀನಿ ಈ ತರ ಉದುದಾಗಿ. ಹಾಗೇನೆ 2 ಮೀಡಿಯಂ ಸೈಜ್ ಈರುಳ್ಳಿ, 1-2 ಇಂಚಷ್ಟು ಶುಂಠಿ, ಹಾಗೇನೆ ಬೆಳ್ಳುಳ್ಳಿ, ನೆಕ್ಸ್ಟ್ ಗೋಡಂಬಿ 1 ಹಿಡಿಯಷ್ಟು, ಹಾಗೇನೆ ಮಸಾಲೆ ಐಟಮ್ಸ್ ಚಕ್ಕೆ, ಹಾಗೇನೆ ಲವಂಗ, ಏಲಕ್ಕಿ, ನೆಕ್ಸ್ಟ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗ್ ಮಾಡೋದು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಅಂತ ಹೇಳಿ ತೋರಿಸ್ತೀನಿ. ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ ಫಸ್ಟ್ ನಾವು ಬಟರ್ ನ ಹಾಕೊಂತ ಇದೀನಿ. ಇಲ್ಲಿ ನಾವು 250 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೊಂಡಿದೀವಿ. ಸೊ 250 ಗ್ರಾಮ್ಗೆ ನೀವು ಒಂದ್ ಸ್ವಲ್ಪ ಬೆಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಬಿಕಾಸ್ ಇದು ಪನ್ನೀರ್ ಬಟರ್ ಮಸಾಲ ಹಾಕಿರೋದ್ರಿಂದ ಬಟರ್ ಸ್ವಲ್ಪ ಇರ್ಲೇಬೇಕು ಜಾಸ್ತಿನೇ. ಈ ತರ ಚಿಕ್ಕ ಚಿಕ್ಕದಾಗಿ ಪನ್ನೀರ್ನ ಕಟ್ ಮಾಡ್ಕೊಳ್ಳಿ. ಅದನ್ನ ಕಟ್ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಬೆಣ್ಣೆ ಎಲ್ಲ ಕರಗಿದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು, ಆ ರೀತಿ ಫ್ರೈ ಮಾಡ್ಬೇಕು. ನೋಡಿ, ಈ ತರ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸಾರಿ, ಎಣ್ಣೆ ಎಲ್ಲ ಬೆಣ್ಣೆದು ಅದು ಎಲ್ಲ ಬಿಟ್ಕೊಂಡಿರುತ್ತೆ. ಈ ತರ ಚೆನ್ನಾಗಿ ಫ್ರೈ ಆದ್ರೆ ಅದರಲ್ಲಿ ಆಮೇಲೆ ಅದನ್ನ ನೀವು ಒಂದು ಸಪರೇಟ್ ಪ್ಲೇಟ್ ಅಥವಾ ಪ್ಯಾನ್ ಏನಕ್ಕಾದ್ರೂ ಸಪರೇಟ್ ತೆಗ್ದಿಟ್ಕೊಳ್ಳಿ. ನೆಕ್ಸ್ಟ್ ಅಷ್ಟೊಂದು ಬೆಣ್ಣೆದು ಬೇಡ, ಬೇಕಂದ್ರೆ ಒಂದ್ ಸ್ವಲ್ಪ ತೆಗ್ದ್ಬಿಟ್ಟು ಬೆಣ್ಣೆದು ಮಿಕ್ಸ್ ಆಗಿರೋದ್ ಕರ್ಗಿರೋದ್ನ ನೀವು ಅದಕ್ಕೇನೆ ಸೇಮ್ ಪ್ಯಾನ್ಗೆನೆ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಗಿರ್ಬೇಕು ಫ್ರೈ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಮತ್ತೆ ಟೊಮೊಟೊನ ಹಾಕಿ ಎಲ್ಲಾನು ನಾವು ಸಪರೇಟ್ ಸಪರೇಟ್ ಆಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಒಟ್ಟಿಗೆ ಫ್ರೈ ಮಾಡಕ್ ಆಗೋದಿಲ್ಲ ಅದನ್ನ. ಬಿಕಾಸ್ ಅದು ಟೊಮೊಟೊ ಒಂಥರ ನೀರ್ ಬಿಟ್ಕೊಳ್ಳುತ್ತೆ, ಮತ್ತೆ ಈರುಳ್ಳಿ ಒಂದ್ ಸ್ವಲ್ಪ ಬೇಗ ಆಗುತ್ತೆ, ಗೋಡಂಬಿ ಅದಕ್ಕಿಂತ ಬೇಗ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಸರಿ ಆಗೋದಿಲ್ಲ. ಸೊ ಸಪರೇಟ್ ಸಪರೇಟ್ ಫ್ರೈ ಮಾಡ್ಕೊಳ್ಳಿ ಈ ತರ. ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಕ್ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಅದು ಗೋಡಂಬಿ ಮತ್ತೆ ಈರುಳ್ಳಿ, ಟೊಮೊಟೊ ಏನೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂತಾ ಇದೀವಿ ಇಲ್ಲಿ. ಹಾಕೊಂಡು ಎಲ್ಲ ಚೆನ್ನಾಗಿ ಆರಿಸಿರ್ಬೇಕು ನೀವು ಅದನ್ನ. ಸೊ ಬಿಸಿದೆಲ್ಲ ಹಾಕಕ್ ಹೋಗ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆನೆ ಮಿಕ್ಸಿ ಜಾರ್ಗೆ ನೀವು ಅದನ್ನ ಹಾಕಿ, ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಶುಂಠಿ, ಬೆಳ್ಳುಳ್ಳಿ, ಹಾಗೇನೆ ಮಸಾಲೆಗೆ ಅಂತ ಹೇಳಿ ನಾವು ತಗೊಂಡಿದ್ವಲ್ಲ ಚಕ್ಕೆ, ಲವಂಗ, ಹಾಗೇನೆ ಏಲಕ್ಕಿ, ಅದನ್ನ ಸುಲ್ಬಿಟ್ಟು ಹಾಕೊಳ್ಳಿ. ಹಾಕೊಳ್ಳಿ ಅಷ್ಟೇ ಏಲಕ್ಕಿ, ಜಸ್ಟ್ ಟೇಸ್ಟಿಗೋಸ್ಕರ. ಜಾಸ್ತಿ ಹಾಕಿದ್ರೆ ಮತ್ತೆ ಅದ್ರದ್ದೇ ಸ್ಮೆಲ್ ಬರುತ್ತೆ. ಸೊ ಸಾಕಾಗುತ್ತೆ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಮಿಕ್ಸಿಲಿ ನೋಡಿ ಈ ರೀತಿ ಪೇಸ್ಟ್ ಆಗ್ಬಿರುತ್ತೆ. ನೆಕ್ಸ್ಟ್ ಇನ್ನೊಂದು ಅದೇ ಸೇಮ್ ಪ್ಯಾನ್ ಅಥವಾ ಬೇರೆ ಪ್ಯಾನ್, ನಿಮ್ಗೆ ಯಾವ ಪ್ಯಾನ್ ಅದೇ ಪ್ಯಾನ್ ಅಲ್ಲೇ ಯೂಸ್ ಮಾಡ್ಕೊಳ್ಳಿ. ಏನೇನ್ ಮಿಕ್ಕಿರೋ ಬೆಣ್ಣೆದು ಇತ್ತಲ್ವಾ, ಸೊ ಅದೇ ಬೆಣ್ಣೆಗೆನೆ ಮತ್ತೆ ಪನ್ನೀರ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಈ ತರ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಏನ್ ಫ್ರೈ ಮಾಡ್ಬೇಕಂತ ಹೇಳಿಲ್ಲ. ನೀವು ಪ್ಯಾನ್ ಇಂದ ದೊಡ್ಡದಿದ್ರೆ ಅಷ್ಟು ಎಲ್ಲಾನು ಒಂದೇ ಸರಿ ಹಾಕೊಂಡು ಫ್ರೈ ಮಾಡ್ಕೊಬಹುದು. ನಮ್ದು ಪ್ಯಾನ್ ಚಿಕ್ಕದಿದ್ರಿಂದ 1-2 ಸರಿ ಹಾಕೊಂಡು ನಾವು ಫ್ರೈ ಮಾಡ್ಕೊಂಡ್ವಿ ಈ ತರ. ಯಾಕಂದ್ರೆ ಅಷ್ಟರಲ್ಲಿ ಎಲ್ಲ ಸೀದೋಗ್ಬಿಡುತ್ತೆ ಅಂತ ಹೇಳಿ ಜಾಸ್ತಿ ಫ್ರೈ ಮಾಡ್ಬೇಕಾಗಿಲ್ಲ. ಇದನ್ನ ಸ್ವಲ್ಪ ಈ ರೀತಿ ಕಲರ್ ಬರೋ ತರ ಫ್ರೈ ಮಾಡಿದ್ರೆ ಸಾಕು ನೀವು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಈ ತರದೊಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ, ಒಂದ್ ಸ್ವಲ್ಪ ಸಾಸಿವೆ, ಹಾಗೇನೆ ಕರಿಬೇವು, ನೆಕ್ಸ್ಟ್ ಒಂದ್ ಸ್ವಲ್ಪ ಅವಾಗ್ಲೇ ಕಟ್ ಮಾಡಿಟ್ಟಿದ ಈರುಳ್ಳಿಲಿ ಒಂದ್ 5-6 ಪೀಸಸ್ ಉಳಿಸ್ಕೊಂಡಿದ್ವಿ. ಸೊ ಅದನ್ನೇ ಇಲ್ಲಿ ಹಾಕ್ತಾ ಇದೀವಿ. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನೆಕ್ಸ್ಟ್ ನೀವೇನೇನ್ ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಪೇಸ್ಟು, ಅದೆಲ್ಲಾನು ಇದಕ್ಕೆ ಹಾಕೋದು. ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ಮಾಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ನೀರ್ ಹಾಕಕ್ ಹೋಗ್ಬಿಡಿ, ಸ್ವಲ್ಪ ತಿಕ್ಕಾಗೆ ಇರ್ಬೇಕಿದು. ಹಾಗೇನೆ ಚಿಲ್ಲಿ ಪೌಡರ್ ನಿಮ್ಗೆ ಖಾರ ಹೇಗ್ ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನಾವು 1 ಸ್ಪೂನು 1.5 ಸ್ಪೂನ್ ಅಷ್ಟೇನೋ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ನೋಡ್ಕೊಂಡು ಖಾರ ಜಾಸ್ತಿ ಬೇಕಿದ್ರೆ ಖಾರ ಜಾಸ್ತಿ ಹಾಕೊಳ್ಳಿ ನೀವು, ಇಲ್ಲ ಕಡಿಮೆ ಅಂದ್ರೆ ಕಡಿಮೆ ಹಾಕೊಳ್ಳಿ. ಗರಂ ಮಸಾಲೆನೂ ಅಷ್ಟೇ ಸ್ವಲ್ಪ ಹಾಕೊಳ್ಳಿ. 1/4 ಸ್ಪೂನ್ ಅಷ್ಟು ಹಾಕಿದೀವಿ ಅಷ್ಟೇ ಗರಂ ಮಸಾಲೆ, ಸಾಕಾಗುತ್ತೆ. ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿ. ಇಲ್ಲಿ ಎಷ್ಟು
ಎಷ್ಟು ಬೇಕೋ ನಿಮ್ಗೆ ರುಚಿಗೆ ನೋಡ್ಕೊಂಡು ನೀವು ನೀರ್ ಕ್ವಾಂಟಿಟಿ ಎಲ್ಲ ಎಷ್ಟು ಹಾಕಿದಿರ ಅದನ್ನ ನೋಡ್ಕೊಂಡು ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ, ಅದು ಚೆನ್ನಾಗಿ ಕುದೀಲಿ. ಈಗ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದು ಪನ್ನೀರ್ ಎಲ್ಲಾನ ಹಿಂಗೆ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಅದನ್ನ ಸ್ವಲ್ಪ ಕೈಯಲ್ಲಿ ಹಿಂಗೆ ಬಿಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಎಲ್ಲ ಒಂದೇ ಕಡೆ ಆಗ್ಬಿಡುತ್ತೆ, ಒಬ್ರಿಗೆ ಹೋಗ್ಬಿಡುತ್ತೆ ಮತ್ತೆ ಹಾಕುವಾಗ. ಸೊ ಹಿಂಗೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಅದು ಕುದಿಯಕ್ ಸ್ಟಾರ್ಟ್ ಆದ್ಮೇಲೆ ಆ ಪನ್ನೀರ್ನ ಇದಕ್ಕೆ ಆಡ್ ಮಾಡ್ಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ರೆ ಸಾಕು. ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಚೆನ್ನಾಗೆಲ್ಲ ಬೆಂದಿರುತ್ತೆ ಪನ್ನೀರು. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಈ ತರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಬಿಟ್ರೆ ಮುಗೀತು. ಟೇಸ್ಟಿ ಎಮ್ಮಿ ಆಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿರುತ್ತೆ. ಇಷ್ಟೇ. ಥ್ಯಾಂಕ್ಸ್ ಫಾರ್